ಆದ್ದರಿಂದ ಪಾರ್ಥ, ಒಬ್ಬ ಮನುಷ್ಯನಾದವನು ಅವನಿಗೆ ಪ್ರಕೃತಿಯ ಗುಣಗಳ ಅನುಸಾರವಾಗಿ ಬಂದಿರುವ ಪ್ರವೃತ್ತಿಯನ್ನ, ಅವನ ಕೆಲಸ ಕಾರ್ಯಗಳನ್ನ ಎಂದಿಗೂ ಬಿಡಬಾರ್ದು. ಯಾಕಂದ್ರೆ ಅದು ಎಷ್ಟೇ ದೋಷ ಭರಿತವಾಗಿದೆ ಅಂತ ನಮಗನಿಸ್ತಾ ಇದ್ರು, ಕೌಂತೆಯ ಎಲ್ಲ ಕೆಲಸದ ಶುರುವಿನಲ್ಲೂ ನಮಗೆ ದೋಷಪೂರಿತವಾದ ಹೊಗೆಯೇ ಕಾಣುತ್ತೆ ವಿನಃ ಅದ್ರ ಹಿಂದೆ ಇರುವ ಬೆಂಕಿ ಅಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಇದರ ಅರ್ಥ ಏನಂದ್ರೆ, ನಾವು ಎಷ್ಟೊಂದು ಸರಿ ಅನ್ಕೊಳ್ತಾ ಇರ್ತೀವಿ, ನಾವು ಮಾಡೋ ಕೆಲಸ ಏನೋ ಮಿಸ್ ಹೊಡಿತಾ ಇದೆಯಲ್ಲ, ಇದು ತಪ್ಪಿರ್ಬೋದಾ, ಇದನ್ನ ಬಿಟ್ಟು ನಾವು ಬೇರೆ ಏನಾದ್ರು ಮಾಡ್ಬೇಕಾ ಅನ್ನುವ ಯೋಚನೆಯಲ್ಲಿ ಇದ್ದಾಗೆಲ್ಲ ಈ ವಿಷಯವನ್ನ ನಾವು ಜ್ಞಾಪಕ ಇಟ್ಕೊಳ್ಬೇಕಾದ್ರೆ, ನಾವು ಮಾಡುವ ಕೆಲಸ ಕಾರ್ಯಗಳು ಮಾಡೋದಷ್ಟೇ ನಮ್ಮ ಧರ್ಮ. ಅದನ್ನ ಸರಿಯಾದ ರೀತಿಯಲ್ಲಿ ಹೇಗಿದೆಯೋ ಅದನ್ನ ಮಾಡಿದ್ರೆ ಎಲ್ಲದರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಅದು ಸಾಧನೆ ಆಗೇ ಆಗತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.